ಸೊ ನಾವೆಲ್ಲರೂ ಒಂದೇ ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ. ಈಗ ನನ್ನ ಜೊತೆ ಹರೀಶ್ ಕುಮಾರ್ ಹೆಗಡೆ ಇದ್ದಾರೆ ಮೈಸೂರಿನಿಂದ, ಅನಿಲ್ ನಮ್ಮ ಜೊತೆ ಶಿವಮೊಗ್ಗದಿಂದ. ಹರೀಶ್ ಜೊತೆ ಮಾತಾಡ್ತೀನಿ. ಹರೀಶ್, ನಮ್ಮ ಚರ್ಚೆಯನ್ನು ಕೇಳ್ತಾ ಇದ್ರಿ, ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ನಾನು ಬಯಸ್ತೀನಿ. ಹರೀಶ್ ಮಾತಾಡಿ. ಹರೀಶ್ ಮಾತಾಡಿ. ನಮಸ್ಕಾರ. ನಮಸ್ತೆ, ಮಾತಾಡಿ ಹರೀಶ್. ಹಲೋ ಹಲೋ, ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡ್ತಾ ಹೋಗಿ ಹರೀಶ್. ನೋಡಿ, ನನ್ನ ಒಂದು ವಕೀಲ ಸಮುದಾಯದ ಪರವಾಗಿ ನನ್ನ ಒಂದು ನಿವೇದನೆ ನಿಮ್ಮಲ್ಲಿ ಏನಂತ ಹೇಳಿದ್ರೆ, ಮೊದಲು ವಕೀಲರನ್ನ ರೌಡಿಗಳು ಅಂತಕ್ಕಂಥದ್ದು, ಗೂಂಡಾಗಳು ಅಂತಕ್ಕಂಥ ಒಂದು ಏನು ಟೈಟಲನ್ನು ಕೊಡ್ತಾ ಇದ್ದೀರಾ, ದಯವಿಟ್ಟು ಅದನ್ನ ತೆಗಿಬೇಕು ಅಂತ ಒಂದು ಮನವಿ. ತಾಲೂಕು ಮಟ್ಟದಿಂದ ಸುಪ್ರೀಂ ಕೋರ್ಟ್ವರೆಗೂ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಎಲ್ಲರೂ ಕೂಡ ವಕೀಲರೇ. ಲಕ್ಷಾಂತರ ಜನ ನಾವು ಈ ಪ್ರೊಫೆಷನ್ ಮೇಲೆ ಡಿಪೆಂಡ್ ಆಗಿ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀವಿ. ನೀವು ವಕೀಲರು ರೌಡಿಗಳು, ವಕೀಲರು ಗೂಂಡಾಗಳು ಅಂತಕ್ಕಂಥ ಕ್ಯಾಪ್ಷನ್ ಅನ್ನು ತೋರಿಸಿ ಜನಗಳ ಮನಸ್ಸಿನಲ್ಲಿ ನಾವೇನೋ ರೌಡಿಗಳು ಮತ್ತೆ ಗೂಂಡಾಗಳು ಅಂತಕ್ಕಂಥ ಭಾವನೆಯನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ. ದಯವಿಟ್ಟು ನೀವು ಅದನ್ನ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ಆ ರೀತಿ ನೀವು ಬಿತ್ತರ ಮಾಡ್ತಾ ಹೋದಾಗ ನಮ್ಮ ಮನಸ್ಸಿಗೆ ನೋವಾಗ್ತದೆ. ನಿಮ್ಮ ಸಲಹೆ ಸ್ವೀಕರಿಸಿದ್ದೀನಿ. ಕ್ಯಾಪ್ಷನ್ ಅಲ್ಲಿ ಬರುತ್ತೆ ಅಲ್ಲ, ಐ ಅಕ್ಸೆಪ್ಟೆಡ್ ಯುವರ್ ಸಜೆಷನ್. ಮುಂದೆ ಹೇಳಿ ಈ ಸಮಸ್ಯೆಗೆ ಏನು ಪರಿಹಾರ? ಹೌದು, ಮುಂದೆ ಸಮಸ್ಯೆ ಪರಿಹಾರ ಅಂದ್ರೆ ಮೊದಲು ನಾವು ಕಂಡುಹಿಡಿಬೇಕು ಈ ಸಮಸ್ಯೆ ಯಾಕಾಯ್ತು ಅಂತ ಹೇಳಿ. ಕೇವಲ ಒಂದು ವರ್ಷನ್ ಮಾತ್ರ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ವರ್ಷನ್ ಇವತ್ತು ಯೂಟ್ಯೂಬ್ ಅಲ್ಲಿ ಪ್ರಚಾರ ಮಾಡಿದ್ದಾರೆ. ಪೊಲೀಸ್ನವರು ಮತ್ತೆ ಕೆಲವರು ಆ ಕೋರ್ಟ್ ಹಾಲ್ನೊಳಗಡೆ ನುಗ್ಗಿ ವಕೀಲರಿಗೆ ಹೊಡೆದಿದ್ದಾರೆ. 15 ಜನ ವಕೀಲರು ಇವತ್ತು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯಾದಂತ ಮಾಹಿತಿ ಎಲ್ಲೂ ಕೂಡ ಇಲ್ಲ. ಸೊ ಆದ್ರಿಂದ ನೀವು ಹೇಳಿದ್ರಿ ಮೊದಲೇನೆ, ನಾವು ಮೀಡಿಯಾದವರು ಬಹಳ ಇಂಜಸ್ಟಿಸ್ ಎಲ್ಲೂ ಮಾಡೋದಿಲ್ಲ, ನಾವು ಸತ್ಯ ಧರ್ಮ ಏನಿದೆ ಆ ಫ್ಯಾಕ್ಟ್ ಮಾತ್ರ ಮುಂದೆ ಇಡ್ತೀವಿ ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ನೀವು ಎರಡು ಕಡೆ ವಿಚಾರಗಳನ್ನ ನೋಡಿ ಮುಂದೆ ಇಡಬೇಕು. ಈಗ ನಾವು ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ. ಇಲ್ಲ, ಈಗ ತಾವು ಇಂಜುರಿ ಆಗಿರೋ ವಕೀಲರ ಬಗ್ಗೆ ನೀವು ವರದಿ ಮಾಡಿಲ್ಲ ಅಂತ ಹೇಳ್ತೀರಿ. ಸರಿ, ನಾವು ವರದಿ ಮಾಡಕ್ ತಯಾರಿದೀವಿ, ಅವ್ರು ಎಲ್ಲಿದ್ರಲ್ಲಿ ಹೋಗ್ತಾ ಇದ್ದೀವಿ, ನಮ್ಮನ್ನು ಅಲೋ ಮಾಡ್ತಾರ ಇಲ್ಲೋ ಅನ್ನೋ ಭಯ ನಮಗಿದೆ. ನಮಗೆ ಸೆಕ್ಯೂರಿಟಿ ಇಲ್ಲ, ನಾವು ಅಲೋ ಮಾಡ್ತಾರೆ ಸ್ವಾಮಿ. ದಯವಿಟ್ಟು ನೀವು ಆ ತರ ಹೇಳಲೇಬೇಡಿ. ಮೀಡಿಯಾದವರು ಅಂತ ಹೇಳಿದ್ರೆ ಇವತ್ತು ಬ್ರೇವ್ ಹಮೀದ್ ಅವರೇ, ಜರ್ನಲಿಸ್ಟು 24 hours 24 ಗಂಟೆಗಳ ಕಾಲ ಎಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲ ಹೋಗಿ ಕೂಡ ನೀವು ಟೆಲಿಕಾಸ್ಟ್ ಮಾಡ್ತೀರಾ, ರೆಕಾರ್ಡ್ ಮಾಡ್ತೀರಾ. ಪಾಕಿಸ್ತಾನದಿಂದ ಟೆರರಿಸ್ಟ್ ಬಂದು ಅಟ್ಯಾಕ್ ಮಾಡಿದಾಗ ಅದನ್ನ ಪೂರ್ತಿ ನೀವು ರೆಕಾರ್ಡ್ ಮಾಡಿದ್ದೀರಾ. ಅವಾಗ ನಿಮ್ಗೆ ಯಾರು ಸೆಕ್ಯೂರಿಟಿ? ಆ ಸಮಯದಲ್ಲಿ ಕೂಡ ನಮಗೆ ಸೆಕ್ಯೂರಿಟಿ ಇತ್ತು. ಆದ್ರೆ ಈ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ಹೋಗಿ ವರದಿ ಮಾಡೋದಕ್ಕೆ ಧೈರ್ಯ ಬೇಕಲ್ಲ. ಈಗ ನೋಡಿ, ನಾವು ಮೊನ್ನೆ ನಾವು ವಕೀಲರ ಬಗ್ಗೆ ವರದಿ ಮಾಡಕ್ ಹೋಗಿದ್ರಲ್ಲ, ನಾವು ವರದಿ ಮಾಡ್ಲಿಕ್ಕೆ ಹೋಗಿದ್ದು ಜನಾರ್ದನ್ ರೆಡ್ಡಿ ಬಗ್ಗೆ. ಆದ್ರೂ ಈ ಇನ್ಸಿಡೆಂಟ್ ಆಯ್ತು. ಆ ದೃಷ್ಟಿಯಿಂದ ಹೇಳ್ತಾ ಇರೋದು. ಈಗ ಎಷ್ಟೋ ಕಡೆ ಲಾಠಿ ಚಾರ್ಜ್ ಆಗಿದೆ, ಗೋಲಿಬಾರ್ ಆಗಿದೆ, ಅದನ್ನೆಲ್ಲ ಪತ್ರಕರ್ತರು ವರದಿ ಮಾಡಿದ್ದಾರೆ. ನಾಳೆ ಇಲ್ಲೇ ತಗೊಂಡ್ಬರ್ತೀವಿ, ನೀವು ದಯವಿಟ್ಟು ಒಂದು ಟೈಮ್ ಕೊಡಿ, ಕ್ಲಿಪ್ಪಿಂಗ್ ತರ್ತೀವಿ ಇಲ್ಲೇನೆ. ಯಾರನ್ನು ನೀವು ಬಾರ್ ಅಸೋಸಿಯೇಷನ್ಗೆ ಹೋಗ್ಲಿಕ್ಕಾಗ್ಲಿ ಅಥವಾ ಯಾವುದೇ ಹೈಕೋರ್ಟ್ ಅಸೋಸಿಯೇಷನ್ಗಾಗ್ಲಿ ಹೋಗ್ಲಿಕ್ಕೆ ಇಷ್ಟು ವರ್ಷ ಯಾವತ್ತು ಯಾರು ತಡೆದಿಲ್ಲ ನಿಮ್ಗೆ. ಬಟ್ ಈ ಇನ್ಸಿಡೆಂಟ್ ಆಗ್ಲಿಕ್ಕೆ ಏನ್ ಕಾರಣ? ನಡೆದಿದೆ, ಅದರಿಂದ ಈ ಇನ್ಸಿಡೆಂಟ್ ಆಗಿದೆ. ಓಕೆ, ರೈಟ್ ಸರ್. ಅಂತ ಒಂದು ಘಟನೆ ಆದಾಗ, ಮನಸ್ತಾಪ ಬಂದಾಗ ಈ ರೀತಿ ಸಮಸ್ಯೆಗಳಾಗಿದ್ದಂತ ಸಂದರ್ಭದಲ್ಲಿ ಅದನ್ನೇ ಒಂದು ನೀವು ದೊಡ್ಡದಾಗಿ ಇಟ್ಕೋಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಕೋರಿಕೆ. ಕರೆಕ್ಟ್, ರೈಟ್ ಸರ್, ಥ್ಯಾಂಕ್ ಯು. ನಿಮ್ ಜೊತೆ ಮಾತಾಡ್ತೀನಿ ಸರ್. ಮತ್ತೆ ಅನಿಲ್ ಶಿವಮೊಗ್ಗದಿಂದ, ಅನಿಲ್ ನಮ್ಮ ಜೊತೆ ಇದ್ದಾರೆ. ಅನಿಲ್ ಮಾತಾಡಿ. ಹೇಳಿ ಸರ್. ಅನಿಲ್ ಮಾತಾಡಿ. ಈ ಒಟ್ಟಾರೆ ಈ ಪ್ರಕರಣದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಏನ್ ಪರಿಹಾರ ಏನಿದಕ್ಕೆ? ಸರ್, ಒಟ್ಟಾರೆ ಪ್ರಕರಣದಲ್ಲಿ ಪರಿಹಾರ ಏನು ಅಂತ ಅಂದರೆ, ಇವತ್ತು ಇಡೀ ಜನರು ಮನಸ್ಸಲ್ಲಿ ಮೀಡಿಯಾದವರು ಗೂಂಡಾಗಳು ಹೊಟ್ಟೆಗೆ ಏನು ತಿಂತಾರೆ ಈ ಥರದ ಒಂದು ಭಾವನೆಯನ್ನು ಮೂಡಿಸಿದ್ದೀರಾ ಮೀಡಿಯಾದವರ. ಈಗ ಇದು ಪರಿಹಾರ ಅಂತಂದರೆ, ಈಗ ವಕೀಲರನ್ನ ಜೈಲಿಗೂ ಕಳಿಸಾಯ್ತು, ಜನರ ಮನಸ್ಸಲ್ಲಿ ಗೂಂಡಾಗಳು ಅಂತಲೂ ಹೇಳಾಯ್ತು. ಆದರೆ ಎರಡು ಕಡೆನೂ ನೀವು ತೋರಿಸ್ಬೋದಿತ್ತು. ಇವತ್ತು ಎಲ್ಲ ಅಸೋಸಿಯೇಷನಲ್ಲೂ ಡಿಸ್ಪ್ಲೇ ಆಗ್ತಾ ಇದೆ, ಏನು ಪೊಲೀಸರು ಹಲ್ಲೆ ಮಾಡ್ತಾ ಇರೋದು ಮತ್ತೆ ಸಾರ್ವಜನಿಕರು ಹಲ್ಲೆ ಮಾಡ್ತಾ ಇರೋದು. ನಮಗೆಲ್ಲ ಸಿಡಿ ಸಿಗ್ತಾ ಇದೆ, ಆದ್ರೆ ಯಾಕೆ ನಿಮಗೆ ಸಿಗ್ತಾ ಇಲ್ಲ ಅನ್ನೋ ಪ್ರಶ್ನೆ. ಯಾಕಂದ್ರೆ ಸಣ್ಣ ಸಣ್ಣ ಅಂಶಗಳನ್ನ ನೀವು ಹಿಡನ್ ಕ್ಯಾಮ್ರಾ ಮಾಡ್ಕೊಂಡು ಹೋಗಿ ಇನ್ನೊಂದು ಮಾಡ್ಕೊಂಡು ಹೋಗಿ ಎಲ್ಲದನ್ನು ಬೆಳಕಿಗೆ ತರ್ತಾ ಇದ್ದೀರಾ. ಅಟ್ಲೀಸ್ಟ್ ಅವತ್ತಿನ ದಿವಸ ಪೊಲೀಸರು ಆ ಥರ ದೌರ್ಜನ್ಯ ಮಾಡಿದ್ರು, ಎದುರುಗಡೆ ಕಾಲೇಜ್ ಹುಡುಗರು ದೌರ್ಜನ್ಯ ಮಾಡಿದ್ರು, ಸಾರ್ವಜನಿಕರು ದೌರ್ಜನ್ಯ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ.
ಈ ವಿಜುವಲ್ಸ್ ಯಾಕೆ ನಿಮ್ಗೆ ಸಿಕ್ಕಿಲ್ಲ ಅಂತ. ಕರೆಕ್ಟ್. ಈಗ ಅದನ್ನ ಯಾವ್ದನ್ನು ಶೂಟ್ ಮಾಡಕ್ ಆಗಿಲ್ಲ ನಮಗೆ, ಮೀಡಿಯಾದವ್ರು ಪೆಟ್ಟದಿಂದ ಈಚೆ ಬಂದಿದ್ರಲ್ಲ, ಅದನ್ನೇ ನಾವು ಹೇಳ್ತಾ ಇರೋದು ನಿಮ್ಗೆ. ನಿಮ್ದು ಇಲ್ಲ, ಅನಿಲ್, ನಿಮ್ಮ ಅಲ್ಲ. ಇದ್ರ ಮೇಲೆ ಹೊಡೆದ ಹಾಕಿರೋದನ್ನ ಕ್ಲೀನ್ ಆಗಿ ಹೋಗ್ಲಿ, ಆಯ್ತು. ಮಾಡಿದ್ದೀನಿ. ಅದು ಆಯ್ತು, ನಾಳೆ ನಾನು ಆಯ್ತು. ತಂದ್ಕೊಡ್ತೀನಿ, ದಯವಿಟ್ಟು ಆಯ್ತು. ಹಾಕ್ತೀರಾ? ವಾದ ಮಾಡ್ತಾ ಒಂದ್ ಹೋದ್ರೆ ನಿಮಿಷ. ಅನಿಲ್ ತಮ್ಮ ಮಾತನ್ನು ಕೇಳಿದೆ ನಾನು. ಹರೀಶು ಮತ್ತೆ ಧನುಂಜಯ ಮಾತು ಕೇಳ್ತಾ ಇದ್ದೀನಿ. ನಾವು ವಾದ ಮಾಡ್ತಾ ಹೋದ್ರೆ ಇದಕ್ಕೆ ಅನೇಕ ಅಂಶಗಳಿದೆ. ನಾವು ಅನೇಕ ವಿಚಾರಗಳನ್ನು ಹೇಳ್ತಾ ಹೋಗ್ತೀವಿ, ತಾವು ಹೇಳ್ತಾ ಹೋಗ್ತೀರಿ, ಎಲ್ಲ ಕರೆಕ್ಟ್. ಇದು ಶುರುವಾಗಿದ್ದು ಬೆಂಗಳೂರು ಸಿಟಿಯನ್ನು ಸ್ಟಕ್ ಮಾಡಿದ್ದು, ಅದು ಸರಿನಾ ಅಂತ ಹಿಂದೆ ಹೋಗ್ಬೇಕಾಗತ್ತೆ. ಆ ನಂತರ ಕಲ್ಲುಗಳನ್ನು ಹಿಡಿದು ಹೊಡೆಯುವಷ್ಟು ಮಹಾನ್ ಅಪರಾಧವನ್ನು ಮಾಧ್ಯಮದವ್ರು ಏನು ಮಾಡಿದ್ವಿ, ಅಥವಾ ಆ ರೀತಿ ಪ್ರಕರಣ ಆದಾಗ ವಕೀಲರಿಂದ ಬಹಳ ದೊಡ್ಡ ಸಮುದಾಯ ರಾಜ್ಯದಲ್ಲಿದೆ, ಅವ್ರ ವಿರುದ್ಧ ಯಾವತ್ತೂ ಇರಲಿಲ್ಲ. ನಾವು ವಿಚಾರ ಆ ಸಬ್ಜೆಕ್ಟ್ ಸಂಬಂಧಪಟ್ಟಂತ ವಿಚಾರಗಳನ್ನು ಮಾತಾಡಿದ್ವಿ. ತಾವು ಬಂದ್ ಮಾಡಿ ಅದನ್ನ ಬಗ್ಗೆ ಮಾತಾಡಿದ್ರ? ಇಲ್ಲ. ತಾವು ಇವತ್ತು ಕಲಾಪವನ್ನು ಬಹಿಷ್ಕರಿಸಿದ್ರಿ. ಹಾಗೆ ನಾವು ಕೂಡ ಕೆಲವು ಬಹಿಷ್ಕರಿಸುವಂತ ನಮ್ಗಾದ ನೋವನ್ನು ನಾವು ಹೇಗೆ ಹೇಳ್ಕೋಬೇಕು ಅನಿಲ್? ಸರ್, ನಾವು ಬಹಿಷ್ಕಾರನ ಹೇಗೆ ಮಾಡಿದ್ದೀವಿ ಅಂತಂದ್ರೆ, ನಮ್ಮ ಕಕ್ಷಿದಾರಿಗೆ ಯಾವುದೇ ರೀತಿ ತೊಂದರೆ ಆಗದಿದ್ದ ಹಾಗೆ ನಾವು ಬಹಿಷ್ಕಾರವನ್ನು ಮಾಡಿದೀವಿ. ಕಲಾಪ ನಡೀತಾ ಇದ್ರೆ ಕಕ್ಷಿದಾರರಿಗೆ ಅನ್ಯಾಯ ಆಗ್ತಲ್ಲ ನಿಮ್ಮ ಪ್ರತಿಭಟನೆ ಸರ್, ನನ್ನ ಕಕ್ಷಿದಾರನಿಗೆ ಹೇಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ. Correct. ಆದ್ರೆ ನಿಮ್ಮ ಪ್ರತಿಭಟನೆ ಹೇಗಿತ್ತು ಅಂತಂದ್ರೆ, ಒಂದೂವರೆ ದಿನ ನೀವು ಟಿವಿಯಲ್ಲಿ ಏನ್ ಪ್ರಸಾರ ಮಾಡಿದ್ದೀರಿ, ಅದ್ರ ಡ್ಯಾಮೇಜ್ ಎಷ್ಟಾಗಿದೆ ಅನ್ನೋದನ್ನ ಒಂದ್ಸರಿ ನೀವು ಗಮನ ಕೊಟ್ಟು ಈಗ ನೋಡಿ, ನಾವು ಅಷ್ಟು ಮುಕ್ತ ಮನಸ್ಸಿನಿಂದ ಇದ್ದಿದ್ದಕ್ಕೆ ನೋಡಿ ಅನಿಲ್ ತಮ್ಮನ್ ಕರೆದಿದ್ದೀವಿ ಇವತ್ತು. ಹರೀಶನ್ ಮಾತಾಡ್ತಾ ಇದೀವಿ, ಇಲ್ಲಿ ನಮ್ಮ ಧನುಂಜಯ ಕೂತಿದ್ದಾರೆ, ಬೆಂಗಳೂರು ಸಿಟಿಯ ಹಿರಿಯ ವಕೀಲರು. ನಿಮ್ಮೆಲ್ಲರ ಜೊತೆನೂ ಕೂಡ ಮಾತಾಡುವತ್ತು ಮುಕ್ತ ಮನಸ್ಥಿತಿಯನ್ನು ಹೊಂದಿದೀವಿ. ನಾವು ಎಲ್ಲರ ಜೊತೆನೂ ಮಾತಾಡೋಕೆ ತಯಾರಿದೀವಿ. ಯಾವ ಸಂದರ್ಭದಲ್ಲೂ ಕೂಡ ಸರಿ, ನಾವು ರೆಡಿ ಇದೀವಿ. ರೈಟ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಂದೊಂದು ಸಲಹೆ ಕೊಡ್ತೀನಿ ಸರ್. ಹೇಳಿ ಸರ್, ಇವತ್ತಿಂದ ನೀವೇನು ಒಂದೂವರೆ ದಿನ ನಮ್ಮ ಏನು ಹರಾಜ್ ಮಾಡಿದಿರೋ ಅದನ್ನ ನೀವು ಒನ್ ಡೇ ನಿಜವಾದ ಚಿತ್ರಣ ಮಾಡಿ ಹಾಕ್ಬೇಕು. ಏನ್ ಹೇಳಿ? ನಿಜವಾದ ಮಾಹಿತಿ ಚಿತ್ರಣವನ್ನ ಪ್ರಕಟಿಸಬೇಕು. ನೋಡಿ, ನಿಜವಾದ ಮಾಹಿತಿ ನಾಳೆ ನಾನೇ ಎಲ್ಲಾ clipping TV ಕೊಡ್ತೀನಿ ಸರ್. ಮಾಧ್ಯಮದಲ್ಲಿ ನೋಡಿ, ಪತ್ರಿಕೆಯಲ್ಲಿ ನಮ್ಗೇನು ಅಟ್ಯಾಕ್ ಮಾಡ್ಬೇಕು, ಮಾಧ್ಯಮದ ಏನೇನ್ ಮೇಲೆ ಪ್ರಸಾರ ನಮ್ಗೇನು ಲಾಭ ಇದೆಯಾ? ನಾವೇನ ಮೀಡಿಯಾ ಮೇಲೆ ಈಗ ಲಾಭ ಇದೆಯಾ? ದಯವಿಟ್ಟು ಹೇಳಿ. ಈ ತರ ಈಗ ನೀವು ಸಂಧಾನ ಪ್ರಕ್ರಿಯೆ ಶುರುವಾಗಿರುವಾಗ ನೀವು ಹಿಂದಿಂದೆಲ್ಲ ಕೆದಕೊಂಡು ಹೋದ್ರೆ ಅದು ಪ್ರಯೋಜನ ಇಲ್ಲ. ಈಗ ನೋಡಿ, ನಮ್ಮ ಫ್ಯಾಮಿಲಿನಲ್ಲೂ ಇಬ್ಬರು ಲಾಯರ್ಗಳಿದ್ದಾರೆ, ನಮ್ಮ ಬೆಸ್ಟ್ ಕ್ಲೋಸ್ ಫ್ರೆಂಡ್ಸ್ ಇಬ್ಬರು ಲಾಯರ್ಗಳಿದ್ದಾರೆ. ನಾವು ಅವರು ಚೆನ್ನಾಗೇ ಇದ್ದೀವಿ. ಆದ್ರೆ ಈ ಎಲ್ಲಾ ಘಟನೆಗಳಿಗೆ ಏನ್ ಕಾರಣ ಅನ್ನೋದನ್ನ ಮೊದಲು ನಾವು ಪತ್ತೆ ಹಚ್ಚಬೇಕು. ಯಾಕಂದ್ರೆ ನಾಳೆಯಿಂದ ನಾವು ಅಲ್ಲಿ ಹೋಗ್ಬೇಕು ಸರ್, ಸಿಟಿ ಸಿವಿಲ್ ಕೋರ್ಟ್ ಆವರಣಕ್ಕೆ ಹೋಗ್ಬೇಕು, ಬರಬೇಕು. ಸತ್ಯಾಂಶ ನೋಡಿ, ಇಲ್ಲಿ ವಿನಾಕಾರಣ ಇದನ್ನೆಲ್ಲ ತನ್ನಿ. ನಿಮ್ದು ಹೆಂಗ್ ತೋರಿಸಿ? ಯಾರು ತಪ್ಪಿತಸ್ಥರಿದೆ ಅವ್ರನ್ನ ಪತ್ತೆ ಹಚ್ಚೋ ಕೆಲಸನೇ ಮಾಡ್ತಾ ಇಲ್ಲ. ಅದಕ್ಕೆ ಪೊಲೀಸ್ ಇರೋದು, ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಪೊಲೀಸ್ ಇರೋದು. ತಾವು ಅಲೆ ಆಯ್ತು ಅಂತ ತಾವು ಹೇಳಿದ್ರೆ ಪೊಲೀಸ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇವಾಗ ನ್ಯಾಯಾಂಗ ತನಿಖೆ ಅಂತ ಇದ್ರೆ ನ್ಯಾಯಾಂಗ ತನಿಖೆ ಬೇಡ, ಸಿಬಿಐ ಇನ್ಕ್ವೈರಿನೇ ಸಿಬಿಐ ಇನ್ವೆಸ್ಟಿಗೇಷನ್ ಮಾಡಲಿ. ಈಗ ನೀವು ನೋಡಿ ಸರ್, ಈಗ ನೀವು 2 ದಿವಸದಿಂದ ಹೇಳ್ತಾನೆ ಇದ್ದೀರಾ. ನೀವು ಒಂದ್ ನಿಮಿಷ ನೀವು ವಕೀಲರು ಮಾಡಿ, ನಮ್ಮ ವಕೀಲರು ಹೌದು, ನಮ್ಮ ವಕೀಲರು ತಪ್ಪು ಮಾಡಿದ್ದಾರೆ, ನಾವು ಅವ್ರಿಗೆ ಬುದ್ಧಿವಾದ ಹೇಳ್ತೀವಿ. ನಾಳೆಯಿಂದ ಪತ್ರಕರ್ತರು ನಾವು ಅಣ್ಣ ತಮ್ಮಂದ್ರ ತರ ನಾವು ಕೆಲಸ ಮಾಡ್ತೀವಿ. ಆ ಮಾತೇ ಹೇಳೋದಿಲ್ಲ, ಬರೀ ನೀವು ಇದನ್ನೇ ಹೇಳ್ಕೊಂಡು ಹೋದ್ರೆ ಈ ಸಮಸ್ಯೆಗೆ ಪರಿಹಾರ ಎಲ್ಲಿ ಸಿಗುತ್ತೆ ಹೇಳಿ? ನೀವು ಒಂದ್ ಸೈಡ್ ತೋರಿಸಿದ್ದೀರಾ, ಎಲ್ಲಿ ಒಂದ್ ಸೈಡ್ ತೋರಿಸಿ? ತೋರ್ಸಕ್ ಬಿಡಿ, ತಪ್ಪೇಳ್ಬಿಡಿ. ಇವಾಗ ನಮ್ಗೆ ಪೊಲೀಸರಿಂದ ಏಟ್ ಬಿದ್ದಿದೆ, ಮೀಡಿಯಾ ಏಟ್ ಬಿದ್ದಿದೆ, ಅದಕ್ಕೆಲ್ಲ ಕ್ಲಿಪ್ಪಿಂಗ್ ನಾನು ಕೊಡ್ತೀನಿ ಸರ್. ಅದೇನೋ ಸತ್ಯಾಂಶ ಇಲ್ಲ ಅಂದ್ರೆ ಅವಾಗ ಹೇಳಿ ಸರ್. ನಾಳೆ ನಮ್ಮನ್ನು ಬಿಡಿ ಸರ್, ಇಲ್ಲಿ ತಗೊಂಡ್ಬರ್ತೀವಿ. ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಅವತ್ತು ನಾನು ಅಲ್ಲಿದ್ದೆ. ಅವತ್ತು ಏನಾಯ್ತು, ನಮ್ಮ ಜನಾರ್ದನ್ ರೆಡ್ಡಿ ಅವರು ವಾಪಸ್ ಹೋದ್ಮೇಲೆ ನಮ್ಮ ಕ್ಯಾಮರಾಮನ್ಗಳೆಲ್ಲ ಹೊರಗಡೆ ನಿಂತಿದ್ರು. ಏನ್ ತಪ್ಪು ಮಾಡಿದ್ರು ಅವರು? ಬಂದ್ ಏಕಾಏಕಿ ನೀವು ಕಲ್ ತಗೊಂಡು ಹೊಡೆದ್ಬಿಟ್ರೆ ಸರ್, ಅದೇ ನೀವು ಜನಾರ್ದನ್ ರೆಡ್ಡಿ ಅವ್ರ ಕಡೆ ಪೊಲೀಸ್ ಹೊಡೆದಿದ್ದು ನೀವು ತೋರಿಸಿದ್ರಾ? ಪೊಲೀಸ್ ನಮ್ಮೇಲೆ ಹೊಡೆದಿರೋದು ತೋರಿಸಿದ್ದೀರಾ? 50 ಜನ ನಾವು ಇವಾಗ ಬೇರೆ ಹಾಸ್ಪಿಟಲ್ ಪೊಲೀಸರು ಕೂಡ ಯಾಕೆ ಹೊಡಿತಾರೆ? ಲಾಭ ಇದೆಯಾ? ಧನಂಜಯ ಅವರೇ, ನಿಮ್ಮ ಹತ್ರ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಲಾಭ ಇದೆಯಾ ಸರ್? ಒಂದ್ ನಿಮಿಷ. ಏನು ಅಂತಂದ್ರೆ, ಮೀಡಿಯಾದಲ್ಲಿ ಈಗ ಒಬ್ರು ಎಡಿಟರ್ ಹೇಳಿದ್ರೆ ಈಗ ನಾವೆಲ್ಲರೂ ಕೇಳ್ತೀವಿ, ಎಡಿಟರ್ ಇಲ್ಲ ನಾಳೆಯಿಂದ ನೀವು ಕೋರ್ಟ್ಗೆ ಹೋಗಿ ಇಂತ ಒಂದು ಜಾಗ ನಾವು ನಿಂತ್ಕೋಬೇಕು ಅಂದ್ರೆ ನಾವು ನಿಂತ್ಕೋತೀವಿ, ನಾಳೆಯಿಂದ ಹೋಗಬಾರ್ದು ಅಂದ್ರೆ ಹೋಗಲ್ಲ. ಆದ್ರೆ ವಕೀಲರನ್ನ ಆ ನಿಟ್ಟಿನಲ್ಲಿ ಇಡೋದು ತಾಕತ್ತು ಸಂಘಕ್ಕಿದ್ಯಾ? ವಕೀಲರನ್ನ ಕಂಟ್ರೋಲ್ ತಾಕತ್ತು ಸಂಘಕ್ಕಿದ್ಯಾ? ಇಷ್ಟೇ ಬೇಕು ನನಗೆ. ಹೌದು, ಅಡ್ವೊಕೇಟ್ ಅಸೋಸಿಯೇಷನ್ ಏನ್ ಹೇಳ್ತಾರೋ, ಡಿಸಿಷನ್ ತಗೊಂತಾರೋ, ವಿ ಆಲ್ ಅಬೈಡ್ ಬೈ ದಟ್. ಅಡ್ವೊಕೇಟ್ ಅಸೋಸಿಯೇಷನ್ ಅಂಡ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್, ಇವಾಗ ನೀವು ಚೇರ್ಮನ್ ತಗೊಂಡು ಡಿಸಿಷನ್ ತಗೊಂಡ್ಲಿ, ವಿಲ್ ಅಬೈಡ್ ಬೈ ದಟ್. ಪತ್ರಕರ್ತರು ಬರ್ಬೋದು, ಅವರು ಯಾವಾಗ್ಲೂ ಬರ್ಬೋದು. ಈ ನಾಳೆಯಿಂದ ಅಲ್ಲ, ಯಾವಾಗ್ಲೂ ಬರ್ತಾ ಇದ್ದೀರಾ, ನಾಳೆನೂ ಬರ್ತೀರಾ, ನಾಳೆದು ಬರ್ತೀರಾ. ಆದ್ರೆ
3 hours ನಾವೇನೇನ್ ಕೊಡ್ತೀವೋ ಎಲ್ಲ ಕ್ಲಿಪ್ಪಿಂಗ್ ಇದೆಯಲ್ಲ ಸರ್, ಎಲ್ಲೆಲ್ಲಿ ಏಟ್ಗಳು ಬಿದ್ದಿದೆ ಅಂದ್ರೆ ನೀವು ಶಾಕ್ ಆಗ್ತೀರಾ. ಒಬ್ಬರಿಗೆ ಆಯ್ತು ತಲೆ ಸರ್. ಹೊಡೆದು ಇದಾಗಿದೆ, ನೋಡಿ ಸರ್, ಬಿಟ್ಟಾಗಿದೆ, ಪಬ್ಲಿಕ್ ಇಲ್ಲಿ ಗೊತ್ತಿಲ್ಲ. ನೋಡಿ, ಕೆಲವರು ನಿಮ್ಮಲ್ಲಿ ಮಾಡಿದ ತಪ್ಪಿಗೆ ಇಡೀ ವಕೀಲ ಸರ್, ಸಮುದಾಯ ನಮ್ದೇ ಇವತ್ತು ತಪ್ಪು ಅಂತ ಮಾತಾಡ್ಬೇಕು. ಹೇಳ್ಬೇಡಿ, ದಯವಿಟ್ಟು ನಮ್ದು ತಪ್ಪು ಅಂತ ಹೇಳಕ್ ನಿಮ್ಮ ಹೋಗ್ಬೇಡಿ. ತಪ್ಪು ಅಂತ ನೀವೇ ಹೇಳ್ತಲ್ಲ, ನೀವೇ ಕಲ್ಲ ನೋಡಿದಿಲ್ಲ ಅದಕ್ಕೆ ಅವತ್ತು. ನ್ಯಾಯಾಂಗ ತನಿಖೆ ನಿಮ್ಮ- ಮಾಡ್ತಾ ಇದ್ದೀರಾ. ನಿಮ್ಮ- ನಿಮ್ಮ- ಡಿಸಿಷನ್ ಇಲ್ಲಿ ಕಮ್ ಕೇಳಿ, ದೇರ್. ಇಲ್ಲಿ ನೀವು ಕೇಳಿ. ನಮ್ಮನ್ನ ಇವಾಗ ನೋಡಿ. ನಾವು ತಪ್ಪು ಮಾಡಿದೀನಿ ಅಂತ ಹೇಳೋದು ನೋಡಿ ತಪ್ಪಲ್ವಾ? ನೋಡಿ, ಇಲ್ಲ ನೋಡಿ, ಅವತ್ತು ನಮ್ಮಲ್ಲಿ ಯಾರು ಪ್ರತಿಭಟನೆ ತಪ್ಪು ಮಾಡಿದ್ರು ಆಯ್ತು. ಆಯ್ತು, ತಪ್ಪು, ಈಗ ನಿಮ್ಮಲ್ಲಿ ಯಾರು ತಪ್ಪು ನ್ಯಾಯಾಂಗ ಮಾಡಿದ್ರು ತನಿಖೆ ಅಂತ ನೀವು ಮಾಡಿಸಿದ್ದೀರಾ. ನಾವು ಮಾಡ್ಸಿಲ್ಲ ಸರ್. ನಾವು ಮಾಡ್ಸಿಲ್ಲ, ಗೌರ್ಮೆಂಟ್ ಅವ್ರು ಹೇಳಿದ್ರು, ನಾವು ಬೇಡ ಅಂತ ಹೇಳಿದ್ವಿ. ಈಗ ನಾವು ಸಿಬಿಐ ಎನ್ಕ್ವೈರಿ ಮಾಡಿ ಅಂತ ಕೇಳ್ತಾ ಇದೀವಿ. ಸರ್, ಸಿಬಿಐ ಎನ್ಕ್ವೈರಿ ಮಾಡಕ್ಕೆ ನಾವು ರೆಡಿ, ಎನ್ಕ್ವೈರಿ ಮಾಡಕ್ಕೆ ರೆಡಿ ಇದೀವಿ. ನೀವು ಸರ್ಕಾರ ಹೇಳಿ, ಇದೆಯಾ, ಹೇಳಿ, ರೆಡಿ ಇದೆಯಾ? ಹೇಳಿ, ಸರ್ಕಾರ ಹೇಳಿ, ಕೇಳಿ ಕೇಳಿ. ನೀವು ಒಬ್ಬ ಇನ್ಸ್ಪೆಕ್ಟರ್ನ ಇದು ಟ್ರಾನ್ಸ್ಫರ್ ಅದ್ರ ಬಗ್ಗೆ ವಿಷಯ ಮಾತಾಡೋದು government ಕೇಳಿ ಇಲ್ಲ, ಸರ್, ಹೇಳಿ. ಕೇಳಿ. ನೋಡಿ, ನಾನು ಹೇಳೋದು ಕೇಳಿ. ಅದಕ್ಕೂ ನೀವ್ ಹೇಳೋದು ಸಂಬಂಧನೇ ಇಲ್ಲ. ನೀವ್ ಹೇಳೋದು ಕೇಳಿ ಸರ್, ಏನಕ್ಕೆ ಕೇಳ್ತಾ ಇದ್ದೀನಿ. ಪೊಲೀಸ್ ಅದಕ್ಕೂ ಕಮಿಷನರ್ ಇದಕ್ಕೂ ಡಿಸಿಷನ್ ಸಂಬಂಧ ತಗೊಳ್ಳ, ಇಲ್ಲ. IG ಡಿಸಿಷನ್ ತಗೊಳ್ಳ, CM ಅದಕ್ಕೆ ಮೀಟಿಂಗ್ ಕರೆದಿದ್ದಾರೆ ಸರಿ, 5 ಸಲ. ಸಂಬಂಧ ಇಲ್ಲ. ಇನ್ವೆಸ್ಟಿಗೇಷನ್ ಬೇಕಂದ್ರೆ ಡಿಮಾಂಡ್ ಮಾಡಿ. ಯು ಡಿಮಾಂಡ್ ಅಲ್ಲ, we are demanding. CBI enquiry ಬೇಕು ಅಂತ ನಾವು ಕೇಳ್ತಾ ಇದೀವಿ. ನೀವು ಮಾಡಿ ಅಂತ. ನಮ್ದು ಬಗ್ಗೆ ನೀವು ಸುಮ್ನೆ ವಿನಾಕಾರಣ media ಈಗ ದಾಖಲೆ ವಿನಾಕಾರಣ ನಾನು ಇವ್ರು request ಮಾಡ್ತಾ ಇದ್ದೀನಿ. ವಿನಾಕಾರಣ ಇದ್ರೆ ರಾಜಕೀಯ ಬೇಡ. ರೈಟ್ ಇಲ್ಲಿ ಏನಾಗಿದೆ ಕೂತ್ಕೊಂಡು ಮುಕ್ತ ಮನಸ್ಸಿನಿಂದ ಚರ್ಚೆ ಮಾಡೋಣ, ಸಮಸ್ಯೆಗೆ ಏನಿದೆ ಒಂದು ಪರಿಹಾರ ಕಂಡುಹಿಡಿಯೋಣ. ರೈಟ್. ಅದಕ್ಕೆ ಒಂದು ಶಾಂತಿ ಸಮಿತಿ ರಚಿಸಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಮಾತಾಡೋಣ, ಶಾಂತಿ ಮಾತಾಡೋಣ. ಸಮಿತಿ ರಚಿಸಿ. ಶಾಂತಿ ನೋಡಿ ಸರ್, ಮಾತಾಡೋಣ. ಎರಡು ಕೈ ತಟ್ಟಿದ್ರೇನೆ ಚಪ್ಪಾಳೆ ಆಗೋದು. ಎರಡು ಕಡೆಯಿಂದ ಅನಿಲ್ ಪ್ರಯತ್ನ ಹರೀಶ್ ಕೂಡ ಆಗ್ಬೇಕು. ನಮ್ಮ ಜೊತೆ ಇದ್ದಾರೆ. ಮಾತಾಡ್ತೀನಿ, ಧನಂಜಯ ನಿಮ್ಮ ಜೊತೆ, ರಮೇಶ್ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಮತ್ತೊಂದು ಚಿಕ್ಕ ಬ್ರೇಕ್.